ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗಿರುವ NDA ಸರ್ಕಾರಕ್ಕೆ ಆಧಾರವಾಗಿರುವಂತಹ TDP ಮತ್ತು JDU ಯಾವಾಗ ಏನು ಮಾಡ್ತಾರೆ ಅನ್ನೋದ್ರ ಸುತ್ತ ಪದೇ ಪದೇ ಚರ್ಚೆಗಳು ಬರ್ತಾನೆ ಇರ್ತವೆ. ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರಗಳೇನು, ಚಂದ್ರಬಾಬು ನಾಯ್ಡು ಅವರ ರಣತಂತ್ರ ಏನು? ಯಾಕಂದ್ರೆ ಇಬ್ಬರೂ ಕೂಡ ಅವರವರ ರಾಜ್ಯದಲ್ಲಿ ತಮ್ಮದೇ ಆದ ಅಸ್ತಿತ್ವ ಉಳ್ಳವರು, ಅವರದ್ದೇ ಪಕ್ಷ ಇದೆ. ಮತ್ತಷ್ಟು ಬಲವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೇಂದ್ರದಲ್ಲಿ ತಾವು ಹೆಚ್ಚು ಅವಕಾಶ ಹೊಂದಿರೋ ಟೈಮಲ್ಲಿ ಏನೇನು ಲೆಕ್ಕ ಹಾಕಬಹುದು ಅನ್ನೋದೇ ಅಲ್ವಾ ಎಲ್ಲರ ಕುತೂಹಲ. ಈಗ ನೋಡಿ, ಇಬ್ಬರಿಂದಾನು ಅಚ್ಚರಿಯ ನಡೆ. ಯಾವ ರೀತಿ ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ ಈ ಇಬ್ಬರು ನಾಯಕರುಗಳು, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಡಿಮ್ಯಾಂಡ್ಸ್ ಈಗ ಮೋದಿ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇದೆಲ್ಲ ಡಿಮ್ಯಾಂಡ್ಗಳನ್ನ ಓಕೆ ಮಾಡ್ಕೊಂಡು ಹೋಗದೇ ಇದ್ರೆ ಸಲೀಸಿಲ್ಲ ಸರ್ಕಾರದ ಮುಂದಿನ ದಾರಿ. ಕೇಳಿದ್ದೆಲ್ಲ ಕೊಡ್ತಾ ಹೋದ್ರೆ ಅದು ಕೂಡ ಕಷ್ಟ ಆಗಬಹುದು, ಕಾಸ್ಟ್ಲಿ ಆಗಬಹುದು. ಏನು ಹಾಗಾದ್ರೆ ಇವರಿಬ್ಬರ ಡಿಮ್ಯಾಂಡ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇದೇ ಜುಲೈ 23ನೇ ತಾರೀಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸ್ತಾರಲ್ಲ, ಆ ಬಜೆಟ್ನಲ್ಲಿ ಇದನ್ನು ಕೊಡಲೇಬೇಕು ಅನ್ನುವ ಒತ್ತಡವನ್ನ ಹಾಕಿರುವ ಸುದ್ದಿ ಈಗ ಬರ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಇಲ್ಲದಿರುವ ಬಿಜೆಪಿ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಎರಡೂ ರಾಜ್ಯಗಳು ಈ ಸಾಲಿನ ಅಂದ್ರೆ 24-25ನೇ ಸಾಲಿಗೆ ಹೆಚ್ಚುವರಿ ನಿಧಿಯಾಗಿ 48,000ದಿಂದ 50,000 ಕೋಟಿಯನ್ನ, ಎರಡೂ ರಾಜ್ಯಗಳು ತಲಾ 50,000 ಕೋಟಿಯನ್ನ ಅಧಿಕವಾಗಿ ಕೇಳಿರೋದು. ಜೊತೆಗೆ ಕೇಂದ್ರ ಬಂಡವಾಳ ವೆಚ್ಚಕ್ಕಾಗಿ ನೀಡುವ 1,00,000 ಕೋಟಿ ರೂಪಾಯಿ ಬಡ್ಡಿರಹಿತ ದೀರ್ಘಾವಧಿ ಸಾಲವನ್ನ ದ್ವಿಗುಣಗೊಳಿಸಬೇಕು ಅನ್ನುವ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಇದು ಸುಮ್ಮನೆ ಬೇಡಿಕೆಗಳ ಪಟ್ಟಿ ಎಲ್ಲ ರಾಜ್ಯಗಳು ಕೊಡ್ತಾವಲ್ಲ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ, ಆ ರೀತಿಯಲ್ಲ, ಇದಾಗಲೇಬೇಕು ಅಂತ ಈ ಎರಡೂ ಪಕ್ಷಗಳ ನಾಯಕರುಗಳು ಇಟ್ಟಿರುವಂತಹ ಡಿಮ್ಯಾಂಡ್ 50,000 ಕೋಟಿ ತಲಾ ಎರಡೂ ರಾಜ್ಯಕ್ಕೆ ಮತ್ತು ಕೇಂದ್ರದಿಂದ ಕೊಡುವ 1,00,000 ಕೋಟಿ ರೂಪಾಯಿ ಬಡ್ಡಿರಹಿತ ದೀರ್ಘಾವಧಿಯ ಸಾಲ ದ್ವಿಗುಣಗೊಳಿಸಬೇಕು. ಈ ಹಿಂದಿನ ಸಾಲಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ವಿಶೇಷ ಸಹಾಯಕ್ಕಾಗಿ 1.3 ಲಕ್ಷ ಕೋಟಿ ರೂಪಾಯಿನ ಮೀಸಲಿಟ್ಟಿತ್ತು. ಈಗ ಇವರು ಎಷ್ಟು ಕೇಳ್ತಿದ್ದಾರೆ ನೋಡಿ. ಇನ್ನು ಮಾರುಕಟ್ಟೆಯಿಂದ ಸಾಲ ಪಡೆಯೋದಕ್ಕೆ ಇರೋ ನಿಯಮಗಳನ್ನ ಸಡಿಲಿಸಬೇಕು ಅನ್ನುವ ಡಿಮ್ಯಾಂಡ್ ಅನ್ನು ಕೂಡ ಇರಿಸಿದ್ದಾರೆ. ಕೇಂದ್ರ ಸರ್ಕಾರ ಸಾಲದ ಮಿತಿಯನ್ನು ರಾಜ್ಯದ ಆದಾಯ ಅಥವಾ ಆ ರಾಜ್ಯದ ದೇಶೀಯ ಉತ್ಪನ್ನ GSDP ಅದರ 3% ಸೀಮಿತಗೊಳಿಸಿದೆ. ಈಗ ಇಂತಹ ಡಿಮ್ಯಾಂಡ್ಗಳನ್ನೆಲ್ಲ ಇಟ್ಟಿರೋದು ಕೇಂದ್ರ ಸರ್ಕಾರಕ್ಕೆ ಉಸಿರುಗಟ್ಟಿಸ್ತಾ ಇರುವಂತಹ ಬೆಳವಣಿಗೆ. ಬಿಹಾರ ನಿರ್ದಿಷ್ಟವಾಗಿ ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟಿದೆ. 9 ಹೊಸ ವಿಮಾನ ನಿಲ್ದಾಣಗಳು ಬಿಹಾರದಲ್ಲಿ ಆಗಬೇಕು, 2 ವಿದ್ಯುತ್ ಯೋಜನೆಗಳು ಬರಬೇಕು, 2 ನದಿ ನೀರಿನ ಯೋಜನೆ ಮತ್ತು 7 ವೈದ್ಯಕೀಯ ಕಾಲೇಜುಗಳ ಡಿಮ್ಯಾಂಡ್ ಈ ಬಜೆಟ್ ಅಲ್ಲಿ ಘೋಷಣೆಯಾಗಲೇಬೇಕು ಅನ್ನುವ ಕೋರಿಕೆಯನ್ನು ಮಾಡಿಕೊಂಡಿರೋದು. ಆಂಧ್ರ ಪ್ರದೇಶ ರಾಜ್ಯದ ಅಮರಾವತಿ ರಾಜಧಾನಿ ಅಭಿವೃದ್ಧಿಗೆ ಸ್ಪೆಷಲ್ ಫಂಡ್ ಅನ್ನ ಕೇಳ್ತಾ ಇದೆ. ಹಾಗೆ ನೀರಾವರಿ ಯೋಜನೆ ಇದು ಈ ಬಜೆಟ್ನಲ್ಲಿ ಪಾಸ್ ಆಗಬೇಕು ಅನ್ನುವ ಡಿಮ್ಯಾಂಡ್ಗಳನ್ನು ಇಟ್ಟಿರೋದು. ಪೋಲಾವರಂ ನದಿ ನೀರಿನ ಪ್ರಾಜೆಕ್ಟ್ ಅಂತೂ ಆಂಧ್ರದಲ್ಲಿ ರಾಜಕೀಯ ಅಸ್ತಿತ್ವದ ಅಳಿವು ಉಳಿವನ್ನ ನಿರ್ಧರಿಸುವಂಥ ವಿಚಾರ. ಅದು ಜಗನ್ ಕೂಡ ಬಹಳ ಪ್ರಯತ್ನ ಮಾಡಿದ್ರು, ಆದರೆ ಏನೂ ಮಾಡೋದಿಕ್ಕೆ ಸಾಧ್ಯವೇ ಆಗಿಲ್ಲ. ಕೇಂದ್ರದ ಸಪೋರ್ಟ್ ಸರಿಯಾಗಿ ಸಿಗಲಿಲ್ಲ ಅನ್ನುವ ಆರೋಪಗಳೆಲ್ಲ ಕೇಳಿ ಬಂದ್ವಲ್ಲ, ಅದನ್ನ ತನ್ನ ಅವಧಿಯಲ್ಲಿ ಸಾಧಿಸಲೇಬೇಕು. ಆಂಧ್ರದ ಜೀವನದಿಯಾಗಿರುವ ಪೋಲಾವರಂ ಪ್ರಾಜೆಕ್ಟ್ಗೆ ದೊಡ್ಡ ಮೊತ್ತದ ನಿರೀಕ್ಷೆಯಲ್ಲಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಸೊ JDU ಮತ್ತು TDP ಕಡೆಯಿಂದ ಮೊದಲ ಬಿಗ್ ಶಾಕ್ ಮೋದಿ ಅವರಿಗೆ. ಈಗಾಗಲೇ ಮೊನ್ನೆಯಷ್ಟೇ ಆಂಧ್ರದ ಒಂದು ಟೀಯನ್ನ ಪ್ರಮೋಟ್ ಮಾಡೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಮೋದಿ, ಅದಕ್ಕೇನೆ ಪ್ರತಿಪಕ್ಷಗಳು ಮುಗಿಬಿದ್ವು. ಓಹೋ, ಮೈತ್ರಿ ಪಕ್ಷಗಳನ್ನ ಖುಷಿ ಪಡಿಸೋದಿಕ್ಕೆ ಈಗ ಅಡ್ವರ್ಟೈಸು ಮಾಡ್ತಿದ್ದಾರೆ ಮೋದಿ ಪಾಪ ಅಂತ. ಈಗ ಬಜೆಟ್ ಅಲ್ಲೇನಾದ್ರೂ ಬೇರೆ ರಾಜ್ಯಗಳನ್ನ ಬಿಟ್ಟು ಬಿಹಾರ ಮತ್ತು ಆಂಧ್ರಗೇನೆ ದೊಡ್ಡ ದೊಡ್ಡ ಪಾಲನ್ನ, ಒಂದೊಂದು ರಾಜ್ಯಕ್ಕೆ ಹೆಚ್ಚುವರಿ 50,000 ಕೋಟಿಯನ್ನ ವಿಶೇಷವಾಗಿ ಕೊಡೋದಿಕ್ಕೆ ಹೊರಟ್ರೆ ಏನಾಗುತ್ತೆ? ಪ್ರಧಾನಿಯಾಗಿ ಉಳ್ಕೊಳ್ಳೋದಿಕ್ಕೆ ಸರ್ಕಾರದ ಅಸ್ತಿತ್ವಕ್ಕಾಗಿ ಮೋದಿ ಈ ನಡೆಯನ್ನ ಅನುಸರಿಸಬೇಕಾಗ ಬರುತ್ತಾ? ಇದು ಮೊದಲನೇ ಹಂತ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬಗ್ಗೆ ಈಗಾಗಲೇ ಒತ್ತಡ ಶುರುವಾಗೇ ಬಿಟ್ಟಿದೆ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಗಬೇಕು, ಇಲ್ಲ ಅದನ್ನು ಮೀರಿದಂಥ ಮೊತ್ತ, ಹೆಸರು ಕೊಡಲ್ವಾ ಬಿಟ್ಟಾಕಿ, ಅದನ್ನು ಮೀರಿದ ಅಭಿವೃದ್ಧಿ ವೆಚ್ಚವನ್ನ ಅಂದ್ರೆ ಅನುದಾನವನ್ನ ಕೊಡಿ ಎನ್ನುವ
ಡಿಮ್ಯಾಂಡ್ ಆ ರೆಸಲ್ಯೂಷನ್ನೇ ಪಾಸ್ ಮಾಡಿದೆ ಮೊನ್ನೆ JDU ಪಕ್ಷ. ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರದ್ದೊಂದು ಮೀಟಿಂಗ್ ಆಯಿತು ಪಕ್ಷದ್ದು. ಅಲ್ಲಿ ಸಂಕಲ್ಪ ಮಾಡಿದ್ದಾರೆ, ಇದನ್ನು ಪಡೆದೇ ತಿರಬೇಕು ನಾವು ಈ ಸರ್ಕಾರದಿಂದ ಅಂತ ಸಂಕಲ್ಪ ಮಾಡಿದ್ದಾರೆ. ಹಾಗಾಗಿ ಈಗ ಸರ್ಕಾರವನ್ನ ಇಕ್ಕಟ್ಟಲ್ಲಿ ಸಿಲುಕಿಸುವಂತಹ ದಾಳವಾಯಿತು. ಕೊಡೋದಾದ್ರೆ ಕೊಡಿ, ಇಲ್ಲ ಪರಿಣಾಮ ಅನುಭವಿಸಿ ಅನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರಾ. ಹಾಗಾಗಿ ಈಗ ಈ 23ರ ಬಜೆಟ್ ತುಂಬಾ ಕುತೂಹಲ ಇದೆ. ನಂಬರ್ 1, ಜನಸಾಮಾನ್ಯರಿಗೆ ಟ್ಯಾಕ್ಸ್ ಹೊರೆಯನ್ನು ಇಳಿಸುವಂತಹ ಅನಿವಾರ್ಯತೆ ಇದೆ ಸರ್ಕಾರಕ್ಕೆ ಈ ಫಲಿತಾಂಶದ ಬಳಿಕ ವಿಶೇಷವಾಗಿ. ಹಾಗೆ ಸುಮಾರು ಕೊಡುಗೆಗಳನ್ನು ಕೊಡಬೇಕು ಜನಸಾಮಾನ್ಯರು, ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರ ಕೆಲವು ಬದಲಾವಣೆಗಳನ್ನು ಮಾಡಲೇಬೇಕಾದ ಒತ್ತಡದಲ್ಲಿದೆ. ಅದರ ಜೊತೆಗೀಗ ಇದೆಯಲ್ಲ ಈ ಡಿಮ್ಯಾಂಡ್ಸು, ಅದನ್ನು ಹೇಗೆ ಪೂರೈಸ್ತಾರೆ, ಪೂರೈಸದಿದ್ರೆ ಏನು ಕಥೆ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.